ಇನ್ನ ಸಂಪುಟ ವಿಸ್ತರಣೆ ಕಸರತ್ತು ಈಗಾಗಲೇ ಎಷ್ಟು ದಿನಗಳಿಂದ ನಡೀತಾ ಇದೆ ನಾವು ಗಮನಿಸ್ತಾ ಇದ್ದೀವಿ. ಬಹುಶಃ ಇವತ್ತು ದೆಹಲಿಯಲ್ಲಿ ಏನಾದ್ರೂ ಫೈನಲ್ ಆಗ್ಬೋದು ಅನ್ನೋಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಈಗಾಗಲೇ ಆಕಾಂಕ್ಷಿಗಳಂತೂ ಮುಖ್ಯಮಂತ್ರಿಗಳಿಗಿಂತ ಮುಂಚೆನೆ ದೆಹಲಿ ಹೋಗಿ ಕುತ್ಕೊಂಡಿದ್ದಾರೆ, ಅವ್ರು ಬರಲಿ ಆರಾಮಾಗಿ ಅಂತ ಹೇಳಿ. ಸೊ ಇವರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಯಾವ ಬಣದ ಶಾಸಕರಿಗೆ ಜಾಕ್ಪಾಟ್ ಒಲಿಯುತ್ತೆ, ಸಿದ್ದರಾಮಯ್ಯ ಬಣದವ್ರಿಗ, ಡಿ.ಕೆ. ಶಿವಕುಮಾರ್ ಅವ್ರ ಬಣದವ್ರಿಗ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ವಿಸ್ತರಣೆ ಕಸರತ್ತು ಜೋರಾಗಿದೆ. ಕಾಂಗ್ರೆಸ್ನ ಶಾಸಕರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಮಂತ್ರಿ ಆಗೋ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೋನ್ ರೆಡ್ಡಿ ಆಗಿರಬಹುದು, ಟಿ.ಬಿ. ಜಯಚಂದ್ರ ಆಗಿರಬಹುದು, ಕಾಶ್ಯಪ್ಪನವರಾಗಿರಬಹುದು. ಹೈಕಮಾಂಡ್ ಅಂಗಳದಲ್ಲಿ ಈಗಾಗಲೇ ಭಾರೀ ಪ್ರಯತ್ನಗಳು ನಡೀತಾ ಇದೆ. ದೆಹಲಿಯಲ್ಲಿ ಸಂಪುಟ ವಿಸ್ತರಣೆ ಹೈ ವೋಲ್ಟೇಜ್ ಸಭೆ ಇವತ್ತೇ ಫೈನಲ್ ಆಗುತ್ತಾ? ಸಚಿವರ ಅಂತಿಮ ಪಟ್ಟಿ. ಹೈಕಮಾಂಡ್ ಅಂಗಳದಲ್ಲಿ ಮಂತ್ರಿಗಿರಿಗಾಗಿ ತೀವ್ರ ಲಾಬಿ ನಡೀತಾ ಇದೆ. ನಾವು ಕಸರತ್ ಮಾಡಕ್ಕೆ ಬಂದಿದ್ದೀವಿ, ಪ್ರಯತ್ನ ಮಾಡೋದಕ್ಕೆ ನಾವು ಇಲ್ಲಿ ಆಗಮಿಸಿದ್ದೀವಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಂತ ಬಿ.ಕೆ. ಹರಿಪ್ರಸಾದ್ ಸಾಹೇಬರಿಗೆ, ಕೆ.ಸಿ. ವೇಣುಗೋಪಾಲ್ ಅವರಿಗೆ, ರಣದೀಪ್ ಸಿಂಗ್ ಸುರ್ಜೇವಾಲ ಅವರಿಗೆ ಮನವಿ ಮಾಡಿಕೊಂಡಿದ್ದೀವಿ. ಯುವಕರಿಗೆ ಇವತ್ತು ನಮ್ಮ ರಾಷ್ಟ್ರ ನಾಯಕರಂತ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಈಗಾಗಲೇ ಯುವಕರಿಗೆ ಒಂದು ಸಂಘಟನೆ ಮುಖಾಂತರ ಬಂದಂಥವರಿಗೆ ಗುರುತಿಸಿ ಅವಕಾಶ ಕೊಡುವಂತಿದ್ದಾರೆ. ಸಮುದಾಯವಾರ ಆಗಿರ್ಬೋದು ಪ್ರಾತಿನಿಧ್ಯವನ್ನು ನೀಡಬೇಕು ಅನ್ನೋದು ಇದೆ. ವಿಭಾಗ 6, ಯಾಕಂದರೆ ಲಿಂಗಾಯತ ಪಂಚಮಸಾಲಿ ಸಮಾಜ ಇವತ್ತು ಕರ್ನಾಟಕದಲ್ಲಿ ಏನು ವೀರಶೈವ ಲಿಂಗಾಯತರು ನಾವೆಲ್ಲ ಹೇಳ್ತೀವಿ, ಆ ಒಳಪಂಗಡದಲ್ಲೇ ಒಂದು ದೊಡ್ಡ ಸಮುದಾಯ. ಈ ಸಮುದಾಯಕ್ಕೆ ಕಳೆದ ಬಾರಿ 2 ಸ್ಥಾನವನ್ನು ಅವಕಾಶ ಕೊಟ್ಟಿದ್ದರು. ಈ ಬಾರಿ ಕೂಡ 2 ಸ್ಥಾನವನ್ನು ಅವಕಾಶ ಕೊಡ್ತಾರೆ. ಅದರಲ್ಲಿ ನನಗೂ ಕೂಡ ಬಾಗಲಕೋಟೆ ಜಿಲ್ಲೆಯಿಂದ ನನಗೂ ಕೂಡ ಅವಕಾಶ ಕೊಡ್ತಾರೆ. 1 ತಿಂಗಳ ಅಧಿಕಾರವನ್ನು ಸಮರ್ಥವಾಗಿ ಮುಗಿಸಿ ದಿಲ್ಲಿಗೆ 2ನೇ ಹಂತದ ಸಂಪುಟ ವಿಸ್ತರಣೆಗೆ ಹೈಕಮಾಂಡಿನ ಅನುಮತಿಗಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ದೆಹಲಿಯಲ್ಲಿ ಬಂದಾರ. ಅವ್ರ ಜೊತೆಯಲ್ಲಿ ನಾವೆಲ್ಲ ಶಾಸಕರು ಬಂದೀವಿ. ನಾವು ಇಬ್ಬರು ಕ್ಯಾಪ್ಟನ್ ಬಂದಾಗ ನಾವೆಲ್ಲ ಸೈನಿಕರು ಬರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅವ್ರು ಯಾರನ್ನೇ ಮಾಡಲಿ, ಅವ್ರು ಮಾಡಿದಂಥ ವ್ಯವಸ್ಥೆಗೆ ನಾವೆಲ್ಲರೂ ತಲೆಬಾಗ್ತಕ್ಕಂಥ ತೀರ್ಮಾನ ತೆಗೆದುಕೊಂಡ್ವಿ. ಹೈಕಮಾಂಡ್ ಕೂಡ ನಮಗೆ ಸೂಚನೆ ಕೊಟ್ಟಿದೆ. ಅಂತ ಬೇಕಾಸ್ ನಿಮ್ಮ ಜನ ಆಗ್ಬೇಕನ್ನುವಂಥ ಬಯಕಿದ್ರು ಕೂಡ ನೀವು ಸಾರ್ವಜನಿಕವಾಗಿ ಏನು ಹೇಳಬೇಡ್ರಿ ಅಂತಾರೆ. ಅದಕ್ಕೆ ನಾವೆಲ್ಲರೂ ಮಂತ್ರಿ ಆಗಬೇಕನ್ನೋರು. ಆದರೆ ಮಾಡ್ತಕ್ಕಂಥ ಅಧಿಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡಿಗೆ. ಅಲ್ಟಿಮೇಟ್ಲಿ ಎಲ್ಲ ನಾಯಕರು ಏನು ಕೂಡ ತೀರ್ಮಾನ ತಗೋತಾರೆ ಅದಕ್ಕೆ ನಾವೆಲ್ಲರೂ ಬಂದಿರ್ತೀವಿ. ನಾನು ಒಂದು ಬಾರಿ ಮಂತ್ರಿ ಆಗ್ಬೇಕಂತ ಕಳೆದ ಬಾರಿನೂ ಹೇಳಿದ್ದೆ, ಈಗೂ ಹೇಳ್ತೀನಿ. ಅಲ್ಟಿಮೇಟ್ಲಿ ಮಾಡಿದರೆ ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಒಂದು 5 ಕೋಟಾದಲ್ಲಿ ಕೊಡ್ರಿ ಅಂತ ನಾನು AICCಗೆ ಮತ್ತು ನಮ್ಮ ಹರಿಪ್ರಸಾದ್ ಸಾಹೇಬರಿಗೆ ಎಲ್ಲರಿಗೂ ಮನವಿ ಮಾಡಿ ಅಲ್ಟಿಮೇಟ್ಲಿ ಕೊಟ್ಟರೆ ಕೆಲಸ ಮಾಡ್ತೀವಿ, ಕೊಡದೇ ಇದ್ರೆ ಒಬ್ಬ ಶಾಸಕನಾಗಿ ಸಮರ್ಥವಾಗಿ ಕೆಲಸ. ಹೌದು, ಕೊನೆ ಹಂತಕ್ಕೆ ಬಂದಿದೆ. ಬಹುಶಃ ಇವತ್ತು ಎಲ್ಲ ನಾಯಕರೆಲ್ಲರೂ ಕೂಡ ಇವತ್ತು ದೆಹಲಿನಲ್ಲಿ ಮೊಕ್ಕಾಂ ಮಾಡಿರೋದ್ರಿಂದ ಇವತ್ತು ಅಂತಿಮ ನಿರ್ಧಾರ ಆಗುತ್ತದೆ. 20ನೇ ತಾರೀಕು ಪಾರ್ಲಿಮೆಂಟ್ ಪ್ರಾರಂಭ ಆಗ್ತದೆ ಮತ್ತು ಅಸೆಂಬ್ಲಿನೂ ಕೂಡ ಪ್ರಾರಂಭ ಹತ್ತಿರದಲ್ಲೇ ಇದೆ. ಅಸೆಂಬ್ಲಿನೂ ಕೂಡ ಹೊಸ ಸರ್ಕಾರ ರಚನೆ ಆದಮೇಲೆ ಅಸೆಂಬ್ಲಿನೂ ಕೂಡ ಮೀಟ್ ಆಗಬೇಕಾಗುತ್ತೆ. ಸ್ಪೀಕರ್ ಎಲೆಕ್ಷನ್